ಶಾಸಕರ ಭವನದ ಮುಂದೆ ಇಂಡಿ ಕ್ಷೇತ್ರದ ಜನ ಪ್ರತಿಭಟಿಸ್ತಾ ಇದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಅವರಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ. ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಅಭಿಮಾನಿಗಳು ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನ್ಯಾಯ ಸಿಗಬೇಕು ಯಶವಂತರಾಯಗೌಡ ಪಾಟೀಲ್ ಅವರಿಗೆ. ಶಾಸಕರ ಭವನದ ದೃಶ್ಯ ಇದು, ಎಲ್ಲೆಚ್ಚಿನ ದೃಶ್ಯ ಇದು. ಯಶವಂತರಾಯಗೌಡ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾರೆ. ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀರಿ. ಯಶವಂತರಾಯಗೌಡ ಪಾಟೀಲ್ ರುದ್ರಪ್ಪ ಲಮಾಣಿ ಅವರಿಗೆ, ಡೆಪ್ಯೂಟಿ ಸ್ಪೀಕರ್ಗೆ ರಾಜೀನಾಮೆಯನ್ನ ಕೊಟ್ಟಿರುವಂತ ದೃಶ್ಯ ಅದು. ಎಲ್ಲೆಚ್ಚಲ್ಲಾಗ್ತಾ ಇರುವಂತ ಪ್ರತಿಭಟನೆ ಶಾಸಕರ ಭವನದಲ್ಲಿ. ಯಶವಂತರಾಯಗೌಡರಿಗೆ ನ್ಯಾಯ ಸಿಗಬೇಕು, ಅನ್ಯಾಯ ಆಗಿದೆ ಅವರಿಗೆ ಅಂತ ಅವರ ಬೆಂಬಲಿಗರು ಪ್ರತಿಭಟಿಸ್ತಾ ಇದ್ದಾರೆ. ಇದರ ಮಧ್ಯೆ ಮತ್ತೊಂದು ಪ್ರತಿಭಟನೆಯಾಗಿದೆ. ಅದು ಕೃಷ್ಣಪ್ಪ ಮತ್ತವರ ಪುತ್ರ ಪ್ರಿಯಾ ಕೃಷ್ಣ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಡಿಕೆಶಿ ಕಾರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಬೆಂಗಳೂರಿನ ಇಬ್ಬರು ಶಾಸಕರು ಅಪ್ಪ ಮಗ ನಾಗರಬಾವಿಯಲ್ಲಿ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃಷ್ಣಪ್ಪ ಅವರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ವಸತಿ ಸಚಿವರಾಗಿದ್ದರು ಮೊದಲ ಅವಧಿಯಲ್ಲಿ. ಈ ಅವಧಿಯಲ್ಲಿ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದೆ, ಸಿಕ್ಕಿಲ್ಲ. ಕೃಷ್ಣಪ್ಪ ಅವರಿಗೂ ಸಿಕ್ಕಿಲ್ಲ, ಅವರ ಪುತ್ರನಿಗೂ ಅವಕಾಶ ಸಿಕ್ಕಿಲ್ಲ. ಬೆಂಗಳೂರಿನ ಕೋಟಾದಡಿಯಲ್ಲಿ ಮತ್ತೆ ಹಳಬರಿಗೆ ಅವಕಾಶ ಸಿಕ್ಕಿದೆ. ಹೊಸತನ ಅಂತ ಕಾಣಿಸ್ತಾ ಇರೋದು ರಿಜ್ವಾನ್ ಅರ್ಷದ್ ಮಾತ್ರ. ಈಗ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಬೆಂಬಲಿಗರು ಸಿಡಿದೆದ್ದಿರೋದು, ಪ್ರತಿಭಟನೆಯನ್ನು ಮಾಡಿರೋದು. ಬೆಂಗಳೂರಿನ ಕೋಟಾದಡಿಯಲ್ಲಿ ಬೈರತಿ ಸುರೇಶ್, ಕೆಜೆ ಜಾರ್ಜ್, ರಾಮಲಿಂಗ ರೆಡ್ಡಿ, ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್ ಅವಕಾಶ ಪಡೆದಿದ್ದಾರೆ. ಕೃಷ್ಣಪ್ಪ ಅವರು ನಿರೀಕ್ಷೆಯಲ್ಲಿದ್ರು, ನನಗಲ್ಲ ಅಂತ ಆದ್ರೆ ಮಗನಿಗಾದ್ರೂ ಸಿಗುತ್ತೆ ಅಂತ. ಇಬ್ಬರಿಗೂ ಅವಕಾಶ ಸಿಕ್ಕಿದೆ. ವಿಜಯನಗರ ಮತ್ತು ಗೋವಿಂದರಾಜನಗರ. ಈ ಮಧ್ಯೆ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಸಚಿವ ಸ್ಥಾನ ಸಿಗದವರು ರಾಜೀನಾಮೆಯ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ಬೆದರಿಕೆಗೆ ಬಗ್ಗಬೇಡಿ, ರಾಜೀನಾಮೆಯ ಬ್ಲಾಕ್ ಮೇಲ್ಗೆ ಬಗ್ಗಬೇಡಿ ಅಂತ ಮುಖ್ಯಮಂತ್ರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ರಾಜೀನಾಮೆ ಕೊಟ್ಟರೆ ಸ್ವೀಕಾರ ಮಾಡಿ ಅಂತ ಸೂಚಿಸಿದೆಯಂತೆ ಹೈಕಮಾಂಡ್. ಸಚಿವ ಸ್ಥಾನ ವಂಚಿತರಾದ ಶಾಸಕರಿಗೆ ಬೇರೆ ಸ್ಥಾನ ಕೊಡ್ತೀವಿ, ಒಂದು ವೇಳೆ ಅವ್ರು ರಾಜೀನಾಮೆ ಕೊಡ್ತೀವಿ ಅಂತ ಪಟ್ಟು ಹಿಡಿದ್ರೆ ಸ್ವೀಕರಿಸಿ ಅಂತ ಮುಖ್ಯಮಂತ್ರಿಗೆ ಹೈಕಮಾಂಡ್ನಿಂದ ಬಂದಿರುವಂತಹ ಸೂಚನೆಯಂತೆ ಇದು. ಒಂದು ವೇಳೆ ಬೆದರಿಕೆ ಹಾಕಿದ್ರೆ, ರಾಜೀನಾಮೆಯ ಬೆದರಿಕೆ ಹಾಕಿದ್ರೆ ರಾಜೀನಾಮೆಯನ್ನು ಸ್ವೀಕರಿಸಿ. ಬಟ್ ರಾಜೀನಾಮೆ ಸ್ವೀಕರಿಸೋದು ಮುಖ್ಯಮಂತ್ರಿ ವ್ಯಾಪ್ತಿಗೆ ಬರಲ್ಲ, ಅದು ಸ್ಪೀಕರಿಗೆ ಕೊಡ್ತಾರೆ ಅವರು ರಾಜೀನಾಮೆ. ಬಟ್ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ.
ಮೂವರು ಶಾಸಕರು ಈಗಾಗಲೇ ರಾಜೀನಾಮೆಯ ಮಾತಾಡಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಸಂಗಮೇಶ್ ಅವರು ಮಾತನಾಡಿದ್ರು, ರಾಜೀನಾಮೆಯಂತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿದ್ರು. ಕ್ಷೇತ್ರದ ಜನರ ಜೊತೆಗೆ ಮಾತನಾಡಿ ನಾನು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ. ಮೂವರು ಶಾಸಕರು, ಇದರ ಜೊತೆಗೆ ಇನ್ನೂ ಹಲವರಿದ್ದಾರೆ ಅಂತ ಆಗ್ಲೇ ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡ್ತಾರೆ, ಸಮಾನ ಮನಸ್ಕರು ಬಹಳ ಜನ ಇದ್ದೀರಿ, ನಾವೆಲ್ಲರೂ ನಿರ್ಧಾರ ತೆಗೆದುಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.